ಇನ್ನು ಕೋಲಾರದಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಭಾರಿ ಸಮಸ್ಯೆಗಳಾಗಿದೆ. ಭೂಕುಸಿತ ಉಂಟಾಗಿರುವಂತದ್ದು ಕೋಲಾರದಲ್ಲಿ ಕೆಜಿಎಫ್ ನಗರದ ಚಿನ್ನದ ಗಣಿ ಪ್ರದೇಶದಲ್ಲಿ ಭೂಕುಸಿತವಾಗಿದೆ. ಸೌತ್ ಸೆಂಟರ್ ಟ್ಯಾಂಕ್ ಬ್ಲಾಕ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಮನೆಯ ಪಕ್ಕದಲ್ಲಿ ಕುಸಿದ ಭೂಮಿ ಸುಮಾರು 10 ಅಡಿಯಷ್ಟು. ಭೂಕುಸಿತದಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಕೋಲಾರದಲ್ಲಿ ಭೂಮಿಯೇ ಕುಸಿತಿರುವಂತಹ ಘಟನೆ ನಡೆದಿದೆ. ಸೌತ್ ಸೆಂಟರ್ ಟ್ಯಾಂಕ್ ಬ್ಲಾಕ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಮನೆಯ ಪಕ್ಕದಲ್ಲಿ ಭೂಮಿ ಕುಸಿದಿದೆ. ಆತಂಕದ ವಾತಾವರಣ. ಒಂದಲ್ಲ ಎರಡಲ್ಲ 10 ಫೀಟ್ ಭೂಮಿ ಕುಸಿತಿರೋದು. ಭೂಕುಸಿತದಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ವಾರ್ಡ್ ನಂಬರ್ 4 ಸೌತ್ ಟೈಮ್ ಬ್ಲಾಕ್ ಅಂತ ನೈಟ್ ಅವರು 1 ಗಂಟೆಗೆ ಏನು ಭೂಮಿ ಕುಸಿದಂಗೆ ಒಂದು ಅವ್ರಿಗೆ ಅದಕ್ಕೆ ಎದ್ದು ಆಚೆ ಬಂದ್ಬಿಟ್ಟಿದ್ದಾರೆ. ಆಚೆ ಬಂದು ನೋಡಿದಾಗ ಇಲ್ಲಿ ಒಂದು 30 ಅಡಿ ಒಂದು ದೊಡ್ಡ ಅಲ್ಲ ಸುರಂಗ ತರ ಹಾಕಿದ್ದಾರೆ. ಇದು ಆಲ್ರೆಡಿ ಒಂದು 30-35 ವರ್ಷದ ಮುಂಚೆ ಬಂದು ಸುರಂಗ ಮಾರ್ಗ ಇತ್ತು. ಈ ತರಾನೇ ಕುಸಿದಿದೆ. ಅವಾಗ ಒಂದು ಮೈನಿಂಗ್ ರನ್ನಿಂಗ್ ಟೈಮಲ್ಲಿ ಎಲ್ಲ ಮಣ್ಣು ಕಲ್ಲೆಲ್ಲ ಹಾಕಿ ತುಂಬಿಸಿ ಈ ಕಡೆ ಎಲ್ಲ ಇದು ಮಾಡಿ ಅದಕ್ಕೆ ಈ ಕಡೆ ಮನೆ ಎಲ್ಲ ಏನು ಕಟ್ಟಿಲ್ಲ ಸರ್. ಹಂಗೆ ಬಂದು ಈ ಮನೆ ಕೂಡ ಹಳೆ ಮನೆ ಇದು. ಈ ಬಿದ್ದಿದ್ದಕ್ಕೆ ಈ ಕಡೆ ಯಾರು ಬರೋದಿಲ್ಲ ಹೋಗೋದಿಲ್ಲ. ಬಟ್ ಇವಾಗ ಭೂಮಿ ಎಲ್ಲ ಒಳಗಡೆ ಹೋಗಿದೆ. ಎಲ್ಲ ಆಫೀಸರ್ಸ್ ಎಲ್ಲ ಅಧಿಕಾರಿ ಸಿಎಸ್ಒ ಮತ್ತೆ ಕಮಿಷನರು ಪ್ರೆಸಿಡೆಂಟ್ ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎಲ್ಲ ಬಂದು ಪೊಲೀಸ್ ಅಧಿಕಾರಿ ಎಲ್ಲ ಬಂದು ನೋಡಿಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಚ್ಚಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ. ಅದಕ್ಕಾಗಿ 2 JCB ಟ್ರ್ಯಾಕ್ಟರ್ ಎಲ್ಲ ಕಳಿಸಿದ್ದಾರೆ. ವಾರ್ಡ್ ನಂಬರ್ 4 ಸೌತ್ ಟೈಮ್ ಬ್ಲಾಕ್ ಅಂತ ನೈಟ್ ಅವರು 1 ಗಂಟೆಗೆ ಏನು ಭೂಮಿ ಕುಸಿದಂಗೆ ಒಂದು ಅವ್ರಿಗೆ ಅದಕ್ಕೆ ಎದ್ದು ಆಚೆ. ಇನ್ನು ಕೋಲಾರದಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಭಾರಿ ಸಮಸ್ಯೆಗಳಾಗಿದೆ. ಭೂಕುಸಿತ ಉಂಟಾಗಿರುವಂತದ್ದು ಕೋಲಾರದಲ್ಲಿ ಕೆಜಿಎಫ್ ನಗರದ ಚಿನ್ನದ ಗಣಿ ಪ್ರದೇಶದಲ್ಲಿ ಭೂಕುಸಿತವಾಗಿದೆ. ಸೌತ್ ಸೆಂಟರ್ ಟ್ಯಾಂಕ್ ಬ್ಲಾಕ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಮನೆಯ ಪಕ್ಕದಲ್ಲಿ ಕುಸಿದ ಭೂಮಿ ಸುಮಾರು 10 ಅಡಿಯಷ್ಟು. ಭೂಕುಸಿತದಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಕೋಲಾರದಲ್ಲಿ ಭೂಮಿಯೇ ಕುಸಿತಿರುವಂತಹ ಘಟನೆ ನಡೆದಿದೆ. ಸೌತ್ ಸೆಂಟರ್ ಟ್ಯಾಂಕ್ ಬ್ಲಾಕ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಮನೆಯ ಪಕ್ಕದಲ್ಲಿ ಭೂಮಿ ಕುಸಿದಿದೆ. ಆತಂಕದ ವಾತಾವರಣ. ಒಂದಲ್ಲ ಎರಡಲ್ಲ 10 ಫೀಟ್ ಭೂಮಿ ಕುಸಿತಿರೋದು. ಭೂಕುಸಿತದಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ವಾರ್ಡ್ ನಂಬರ್ 4 ಸೌತ್ ಟೈಮ್ ಬ್ಲಾಕ್ ಅಂತ ನೈಟ್ ಅವರು 1 ಗಂಟೆಗೆ ಏನು ಭೂಮಿ ಕುಸಿದಂಗೆ ಒಂದು ಅವ್ರಿಗೆ ಅದಕ್ಕೆ ಎದ್ದು ಆಚೆ ಬಂದ್ಬಿಟ್ಟಿದ್ದಾರೆ. ಆಚೆ ಬಂದು ನೋಡಿದಾಗ ಇಲ್ಲಿ ಒಂದು 30 ಅಡಿ ಒಂದು ದೊಡ್ಡ ಅಲ್ಲ ಸುರಂಗ ತರ ಹಾಕಿದ್ದಾರೆ. ಇದು ಆಲ್ರೆಡಿ ಒಂದು 30-35 ವರ್ಷದ ಮುಂಚೆ ಬಂದು ಸುರಂಗ ಮಾರ್ಗ ಇತ್ತು. ಈ ತರಾನೇ ಕುಸಿದಿದೆ. ಅವಾಗ ಒಂದು ಮೈನಿಂಗ್ ರನ್ನಿಂಗ್ ಟೈಮಲ್ಲಿ ಎಲ್ಲ ಮಣ್ಣು ಕಲ್ಲೆಲ್ಲ ಹಾಕಿ ತುಂಬಿಸಿ ಈ ಕಡೆ ಎಲ್ಲ ಇದು ಮಾಡಿ ಅದಕ್ಕೆ ಈ ಕಡೆ ಮನೆ ಎಲ್ಲ ಏನು ಕಟ್ಟಿಲ್ಲ ಸರ್. ಹಂಗೆ ಬಂದು ಈ ಮನೆ ಕೂಡ ಹಳೆ ಮನೆ ಇದು. ಈ ಬಿದ್ದಿದ್ದಕ್ಕೆ ಈ ಕಡೆ ಯಾರು ಬರೋದಿಲ್ಲ ಹೋಗೋದಿಲ್ಲ. ಬಟ್ ಇವಾಗ ಭೂಮಿ ಎಲ್ಲ ಒಳಗಡೆ ಹೋಗಿದೆ. ಎಲ್ಲ ಆಫೀಸರ್ಸ್ ಎಲ್ಲ ಅಧಿಕಾರಿ ಸಿಎಸ್ಒ ಮತ್ತೆ ಕಮಿಷನರು ಪ್ರೆಸಿಡೆಂಟ್ ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎಲ್ಲ ಬಂದು ಪೊಲೀಸ್ ಅಧಿಕಾರಿ ಎಲ್ಲ ಬಂದು ನೋಡಿಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಚ್ಚಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ. ಅದಕ್ಕಾಗಿ 2 JCB ಟ್ರ್ಯಾಕ್ಟರ್ ಎಲ್ಲ ಕಳಿಸಿದ್ದಾರೆ. ವಾರ್ಡ್ ನಂಬರ್ 4 ಸೌತ್ ಟೈಮ್ ಬ್ಲಾಕ್ ಅಂತ ನೈಟ್ ಅವರು 1 ಗಂಟೆಗೆ ಏನು ಭೂಮಿ ಕುಸಿದಂಗೆ ಒಂದು ಅವ್ರಿಗೆ ಅದಕ್ಕೆ ಎದ್ದು ಆಚೆ
ಇನ್ನು ಕೋಲಾರದಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಭಾರಿ ಸಮಸ್ಯೆಗಳಾಗಿದೆ. ಭೂಕುಸಿತ ಉಂಟಾಗಿರುವಂತದ್ದು ಕೋಲಾರದಲ್ಲಿ ಕೆಜಿಎಫ್ ನಗರದ ಚಿನ್ನದ ಗಣಿ ಪ್ರದೇಶದಲ್ಲಿ ಭೂಕುಸಿತವಾಗಿದೆ. ಸೌತ್ ಸೆಂಟರ್ ಟ್ಯಾಂಕ್ ಬ್ಲಾಕ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಮನೆಯ ಪಕ್ಕದಲ್ಲಿ ಕುಸಿದ ಭೂಮಿ ಸುಮಾರು 10 ಅಡಿಯಷ್ಟು. ಭೂಕುಸಿತದಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಕೋಲಾರದಲ್ಲಿ ಭೂಮಿಯೇ ಕುಸಿತಿರುವಂತಹ ಘಟನೆ ನಡೆದಿದೆ. ಸೌತ್ ಸೆಂಟರ್ ಟ್ಯಾಂಕ್ ಬ್ಲಾಕ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಮನೆಯ ಪಕ್ಕದಲ್ಲಿ ಭೂಮಿ ಕುಸಿದಿದೆ. ಆತಂಕದ ವಾತಾವರಣ. ಒಂದಲ್ಲ ಎರಡಲ್ಲ 10 ಫೀಟ್ ಭೂಮಿ ಕುಸಿತಿರೋದು. ಭೂಕುಸಿತದಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ವಾರ್ಡ್ ನಂಬರ್ 4 ಸೌತ್ ಟೈಮ್ ಬ್ಲಾಕ್ ಅಂತ ನೈಟ್ ಅವರು 1 ಗಂಟೆಗೆ ಏನು ಭೂಮಿ ಕುಸಿದಂಗೆ ಒಂದು ಅವ್ರಿಗೆ ಅದಕ್ಕೆ ಎದ್ದು ಆಚೆ ಬಂದ್ಬಿಟ್ಟಿದ್ದಾರೆ. ಆಚೆ ಬಂದು ನೋಡಿದಾಗ ಈಗ ಒಂದು 30 ಅಡಿ ಒಂದು ದೊಡ್ಡ ಅಲ್ಲ ಸುರಂಗ ತರ ಆಗ್ತಿದೆ. ಇದು ಆಲ್ರೆಡಿ ಒಂದು 30-35 ವರ್ಷ ಮುಂಚೆ ಬಂತು ಸುರಂಗ ಮಾರ್ಗ ಇತ್ತು. ಈ ತರಾನೇ ಕುಸಿದಿದೆ. ಅವಾಗ ಒಂದು ಮೈನಿಂಗ್ ರನ್ನಿಂಗ್ ಟೈಮಲ್ಲಿ ಎಲ್ಲ ಮಣ್ಣು ಕಲ್ಲೆಲ್ಲ ಹಾಕಿ ತುಂಬಿಸಿ ಈ ಕಡೆ ಎಲ್ಲ ಇದು ಮಾಡಿ ಅದಕ್ಕೆ ಈ ಕಡೆ ಮನೆಯೆಲ್ಲ ಏನು ಕಟ್ಟಿಲ್ಲ ಸರ್. ಹಂಗೆ ತಂದು ಈ ಮನೆ ಕೂಡ ಹಳೆ ಮನೆ ಇದು. ಈಗ ಬಿದ್ದಿದ್ದಕ್ಕೆ ಈ ಕಡೆ ಯಾರು ಬರೋದಿಲ್ಲ ಹೋಗೋದಿಲ್ಲ. ಬಟ್ ಇವಾಗ ಭೂಮಿ ಎಲ್ಲ ಒಳಗಡೆ ಹೋಗಿದೆ. ಎಲ್ಲ ಆಫೀಸರ್ಸ್ ಎಲ್ಲ ಅಧಿಕಾರಿ ಸಿಎಸ್ಒ ಮತ್ತೆ ಕಮಿಷನರು ಪ್ರೆಸಿಡೆಂಟ್ ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎಲ್ಲ ಬಂದು ಪೊಲೀಸ್ ಅಧಿಕಾರಿ ಎಲ್ಲ ಬಂದು ನೋಡ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ. ಅದಕ್ಕಾಗಿ 2 JCB ಟ್ರ್ಯಾಕ್ಟರ್ ಎಲ್ಲ ಕಳಿಸಿದ್ದಾರೆ. ವಾರ್ಡ್ ನಂಬರ್ 4 ಸೌತ್ ಟೈಮ್ ಬ್ಲಾಕ್ ಅಂತ ನೈಟ್ ಅವರು 1 ಗಂಟೆಗೆ ಏನು ಭೂಮಿ ಕುಸಿದಂಗೆ ಒಂದು ಅವ್ರಿಗೆ ಅದಕ್ಕೆ ಎದ್ದು ಆಚೆ. ಇನ್ನು ಕೋಲಾರದಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಭಾರಿ ಸಮಸ್ಯೆಗಳಾಗಿದೆ. ಭೂಕುಸಿತ ಉಂಟಾಗಿರುವಂತದ್ದು ಕೋಲಾರದಲ್ಲಿ ಕೆಜಿಎಫ್ ನಗರದ ಚಿನ್ನದ ಗಣಿ ಪ್ರದೇಶದಲ್ಲಿ ಭೂಕುಸಿತವಾಗಿದೆ. ಸೌತ್ ಸೆಂಟರ್ ಟ್ಯಾಂಕ್ ಬ್ಲಾಕ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಮನೆಯ ಪಕ್ಕದಲ್ಲಿ ಕುಸಿದ ಭೂಮಿ ಸುಮಾರು 10 ಅಡಿಯಷ್ಟು. ಭೂಕುಸಿತದಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಕೋಲಾರದಲ್ಲಿ ಭೂಮಿಯೇ ಕುಸಿತಿರುವಂತಹ ಘಟನೆ ನಡೆದಿದೆ. ಸೌತ್ ಸೆಂಟರ್ ಟ್ಯಾಂಕ್ ಬ್ಲಾಕ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಮನೆಯ ಪಕ್ಕದಲ್ಲಿ ಭೂಮಿ ಕುಸಿದಿದೆ. ಆತಂಕದ ವಾತಾವರಣ. ಒಂದಲ್ಲ ಎರಡಲ್ಲ 10 ಫೀಟ್ ಭೂಮಿ ಕುಸಿತಿರೋದು. ಭೂಕುಸಿತದಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ವಾರ್ಡ್ ನಂಬರ್ 4 ಸೌತ್ ಟೈಮ್ ಬ್ಲಾಕ್ ಅಂತ ನೈಟ್ ಅವರು 1 ಗಂಟೆಗೆ ಏನು ಭೂಮಿ ಕುಸಿದಂಗೆ ಒಂದು ಅವ್ರಿಗೆ ಅದಕ್ಕೆ ಎದ್ದು ಆಚೆ ಬಂದ್ಬಿಟ್ಟಿದ್ದಾರೆ. ಆಚೆ ಬಂದು ನೋಡಿದಾಗ ಈಗ ಒಂದು 30 ಅಡಿ ಒಂದು ದೊಡ್ಡ ಅಲ್ಲ ಸುರಂಗ ತರ ಆಗ್ತಿದೆ. ಇದು ಆಲ್ರೆಡಿ ಒಂದು 30-35 ವರ್ಷ ಮುಂಚೆ ಬಂತು ಸುರಂಗ ಮಾರ್ಗ ಇತ್ತು. ಈ ತರಾನೇ ಕುಸಿದಿದೆ. ಅವಾಗ ಒಂದು ಮೈನಿಂಗ್ ರನ್ನಿಂಗ್ ಟೈಮಲ್ಲಿ ಎಲ್ಲ ಮಣ್ಣು ಕಲ್ಲೆಲ್ಲ ಹಾಕಿ ತುಂಬಿಸಿ ಈ ಕಡೆ ಎಲ್ಲ ಇದು ಮಾಡಿ ಅದಕ್ಕೆ ಈ ಕಡೆ ಮನೆಯೆಲ್ಲ ಏನು ಕಟ್ಟಿಲ್ಲ ಸರ್. ಹಂಗೆ ತಂದು ಈ ಮನೆ ಕೂಡ ಹಳೆ ಮನೆ ಇದು. ಈಗ ಬಿದ್ದಿದ್ದಕ್ಕೆ ಈ ಕಡೆ ಯಾರು ಬರೋದಿಲ್ಲ ಹೋಗೋದಿಲ್ಲ. ಬಟ್ ಇವಾಗ ಭೂಮಿ ಎಲ್ಲ ಒಳಗಡೆ ಹೋಗಿದೆ. ಎಲ್ಲ ಆಫೀಸರ್ಸ್ ಎಲ್ಲ ಅಧಿಕಾರಿ ಸಿಎಸ್ಒ ಮತ್ತೆ ಕಮಿಷನರು ಪ್ರೆಸಿಡೆಂಟ್ ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎಲ್ಲ ಬಂದು ಪೊಲೀಸ್ ಅಧಿಕಾರಿ ಎಲ್ಲ ಬಂದು ನೋಡ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ. ಅದಕ್ಕಾಗಿ 2 JCB ಟ್ರ್ಯಾಕ್ಟರ್ ಎಲ್ಲ ಕಳಿಸಿದ್ದಾರೆ. ವಾರ್ಡ್ ನಂಬರ್ 4 ಸೌತ್ ಟೈಮ್ ಬ್ಲಾಕ್ ಅಂತ ನೈಟ್ ಅವರು 1 ಗಂಟೆಗೆ ಏನು ಭೂಮಿ ಕುಸಿದಂಗೆ ಒಂದು ಅವ್ರಿಗೆ ಅದಕ್ಕೆ ಎದ್ದು ಆಚೆ